ವೆಲ್ಕಮ್ ಬ್ಯಾಕ್. ಕೊಲ್ಲೂರು ಮುಕ್ಕಾಂಬಿಕೆ ಸನ್ನಿಧಾನ ಮಾತ್ರ ಅಲ್ಲ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲೂ ಕೂಡ ಸಲಾಂ ಆರತಿ ಟಿಪ್ಪು ಸ್ಮರಣೆಗೋಸ್ಕರ ಅಲ್ಲಿ ನಡೆಯುತ್ತಂತೆ. ದೇವಸ್ಥಾನದಲ್ಲಿ ದೀವಟಿಗೆಗೆ ಸಲಾಂ ಅಂತ ಪುರಾಣ ಪ್ರಸಿದ್ಧ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ದೇವಸ್ಥಾನ ಅದು. ಚಲುವನಾರಾಯಣ ಸ್ವಾಮಿಗೆ ಪ್ರತಿನಿತ್ಯ ನಡೆಯುತ್ತೆ ಅಲ್ಲಿ ದೀವಟಿಗೆಗೆ ಸಲಾಂ ಸಂಜೆ 7 ಗಂಟೆಗೆ. ಈಗ ಮೇಲುಕೋಟೆ ದೇವಸ್ಥಾನಕ್ಕೆ ಟಿಪ್ಪು ಕೊಡುಗೆ ನೆನಪಿಗೋಸ್ಕರ ಈ ಆರತಿ ಮಾಡ್ತಾರಂತೆ. ಸಂಧ್ಯಾರತಿಯೇ ದೀವಟಿಗೆಗೆ ಸಲಾಂ ಅಂತ ಬದಲಾಗಿರೋ ನಂಬಿಕೆ. ಇದೀಗ ನಿತ್ಯ ನಡೆಯುವಂಥ ಈ ದೀವಟಿಗೆ ಏನಿದೆ ಇದು ನಿಲ್ಲಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ, ಅಥವಾ ಸಲಾಂ ಆರತಿ ಹೆಸರು ಬದಲಾಯಿಸಬೇಕು ಅಂತ ಮನವಿ ಕೊಟ್ಟಿದ್ದಾರೆ. ಮಂಡ್ಯ ಡಿಸಿಗೆ ಧಾರ್ಮಿಕ ಪರಿಷತ್ ಸದಸ್ಯರು ಮನವಿ ಕೊಟ್ಟರು. ಹಿಂದೂ ಧರ್ಮದಲ್ಲಿ ಸಲಾಂ ಹೆಸರಿನ ಆರತಿಗೆ ಅವಕಾಶ ಇಲ್ಲ. ಮಂಡ್ಯ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ನವೀನ್ ಹೇಳಿಕೆ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟು ಪ್ರತಿನಿತ್ಯ ಸಾಯಂಕಾಲ ಮೇಲ್ಕೋಟೆಯಲ್ಲಿ 7 ಗಂಟೆಗೆ ಮೋತಿದ್ದಾಲ ಬಂತ ಮರು ನಾಮಕರಣ ಮಾಡಿರೋದನ್ನು ತೆಗೆಸ್ಬೇಕು. ಬೋರ್ಡ್ಗಳಿಗೆ ಆ ಜಾಗನ ದೇವಸ್ಥಾನ ಸಮೀಪದಲ್ಲಿರುವಂಥ ಜಾಗಗಳಾಗ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಪ್ರತಿನಿತ್ಯ ಸಾಯಂಕಾಲ ಒಂದು ವೈಷ್ಣವ ಆಗಮ ಪದ್ಧತಿ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಅಲ್ಲಿ ತ್ರಿಕಾಲ ಪೂಜೆ ಅಂತೇಳಿ ಮಾಡ್ತಾರೆ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಪ್ರದೋಷ ಕಾಲ ಅಂತೇಳಿ. ಈ ಕಾಲದಲ್ಲಿ ಮಾಡುವಂತಹ ಒಂದು ಪೂಜೆಗೆ ಸಾಯಂಕಾಲ 7 ಗಂಟೆ ನಡೆಯುವಂತಹ ಒಂದು ಪೂಜೆಗೆ ಪುದುವಟ್ಟಿಗೆ ಸಲಾಂ ಅಂತೇಳಿ ಒಂದು ಆ ಹೆಸರನ್ನು ಇಟ್ಟಿದ್ದಾರೆ. ಆ ಪುದುವಟ್ಟಿಗೆ ಸಲಾಂ ಅನ್ನುವಂಥದ್ದು ನಮಗೆ ಹಿಂದೂ ಸಂಬಂಧಪಟ್ಟಂಥ, ಹಿಂದೂ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂಥ, ಯಾವುದೇ ಆಗಮಕ್ಕೆ ಸಂಬಂಧಪಟ್ಟಂಥ ಇದಲ್ಲ, ವಿಷಯವಲ್ಲ. ಅದು ಟಿಪ್ಪುವಿನ ಒಂದು ನೆನಪಿಗೋಸ್ಕರವಾಗಿ ಟಿಪ್ಪು ನಮ್ಮ ಹಿಂದೂಗಳನ್ನು ಕೊಲೆ ಮಾಡಿ, ಹತ್ಯೆಯನ್ನು ಮಾಡಿ, ನಂತರದಲ್ಲಿ ಅವನ ಒಂದು ಕ್ರೌರ್ಯವನ್ನು ಮೆರೆದು ಆ ದೇವಸ್ಥಾನಕ್ಕೆ ಒಂದು ಫಾರ್ಮ ನುಡಿಸ್ತಾರೆ, ನನ್ನ ಹೆಸರಿನಲ್ಲಿ ಈ ಪೂಜೆ ಆಗಬೇಕು ಅಂತೇಳಿ. ಆ ಕಾಲದಿಂದನೂ ಸಹ ಇದು ನಡ್ಕೊ ಬಂದಿದೆ. ಇದನ್ನು ನಾವು ರದ್ದುಪಡಿಸಬೇಕು ಅಂತೇಳಿ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡಿದ್ದೇವೆ. ಏನಕ್ಕೋಸ್ಕರ ಅಂತಂದರೆ ನಮ್ಮ ಒಂದು ಮೇಲ್ಕೋಟೆಯಲ್ಲಿ ದೀವಟಿಗೆ ಸಲಾಂ ನಡೀತಿರೋದು ಸತ್ಯ. ನಾನು ಚಿಕ್ಕವನಾಗಿದ್ದಾಗಿಂದಲೂ ಈ ಪದ ಬಳಕೆಯಲ್ಲಿದೆ. ಇತಿಹಾಸ ತಜ್ಞ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೀವಟಿಗೆ ಹಿಡಿದು ಸಂಜೆ ದೇವರಿಗೆ ಸಂಧ್ಯಾರತಿ ನಡೆಯುತ್ತೆ, ಆಗ ದೇವಸ್ಥಾನಕ್ಕೆ ಯಾರಿಗೂ ಒಳಗೆ ಪ್ರವೇಶ ಇರಲ್ಲ ಅಂದ್ರು ಇತಿಹಾಸ ತಜ್ಞರು. ಬ್ರೇಕಿಂಗ್ ನ್ಯೂಸ್. ಇತಿಹಾಸ ತಜ್ಞ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಮಾತಿದು. ದೀವಟಿಗೆ ಸಲಾಂ ಆರಂಭವಾಗಿದ್ದರ ಬಗ್ಗೆ ಆಧಾರ ಇಲ್ಲ, ಆದರೆ ದೇವಸ್ಥಾನದ ಕೈಪಿಡಿಯಲ್ಲಿ ದೀವಟಿಗೆ ಸಲಾಂ ಉಲ್ಲೇಖ ಇದೆ. ದೇವರು ಕಲ್ಯಾಣಿಗೆ ಹೋಗುವಾಗಲೂ ದೀವಟಿಗೆ ಸಲಾಂ ಇರುತ್ತೆ. ಜನ ಹೇಳೋ ಪ್ರಕಾರ ಹೈದರ್ ಟಿಪ್ಪು ಕಾಲದಲ್ಲಿ ಈ ಪದ್ಧತಿ ಬಂದಿದೆ ಅಂದರು ಇತಿಹಾಸ ತಜ್ಞರು. ಎಲ್ಲ ಪದ, ಆದರೆ ಮೇಲ್ಕೋಟೆನಲ್ಲಿ ದೀವಟಿಗೆ ಸಲಾಂ ಅಂತ ನಡೀತಾ ಇರೋದಂತೂ ಸತ್ಯ. ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇರೋ ಹಾಗೆ ದೀವಟಿಗೆ ಸಲಾಂ ನಡೀತಾ ಇದೆ. ಮತ್ತು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಪದ ಬಳಕೆ ಕೂಡ ಆಗಮೋಕ್ತ ಪದ ಬಳಕೆಗಳನ್ನು ಹೊಂದಿದೆ. ದೀವಟಿಗೆಯನ್ನು ಹಿಡ್ಕೊಂಡಿರ್ತಾರೆ. ಆ ದೀವಟಿಗೆಯನ್ನು ಹಿಡ್ಕೊಂಡು ಸಂಜೆ ಆರತಿ ಆಗುತ್ತೆ. ಶ್ರೀ ಚಲುವನಾರಾಯಣ ಸ್ವಾಮಿ ಮೂಲಮೂರ್ತಿಗೆ ಸಂಜೆ ಸಂಧ್ಯಾರತಿ ಆಗುತ್ತೆ. 3 ಬಾರಿ ಕೈ ಜೋಡಿಸಿ ಹೀಗೆ ಒಂದು ಕೈಯಲ್ಲಿದು ಒಂದು ಕೈಯಲ್ಲಿ ದೀವಟಿಗೆ ಇಟ್ಕೊಂಡು 3 ಬಾರಿ ಬಗ್ಗಿ ಎದ್ದೇಳ್ತಾರೆ. ಇದನ್ನು ಸಲಾಂ, ದೇವಟ್ಟಿಗೆ ಸಲಾಂ ಅಂತ ಕರೆಯಲಾಗುತ್ತೆ. ಅದಾದ ನಂತರ ಎಲ್ಲ ದೇವತೆಗಳಿಗೂ ಒಳಗಡೆ ಹೋಗ್ತಾರೆ. ಎಲ್ಲ ದೇವತಾ ಸನ್ನಿಧಿಗಳು ತೆರೆಯುತ್ತೆ. ಮಾಡಿ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆ ಇದೆ, ಅವರಿಗೆ ಸಲಾಂ ಮಾಡಿ ನೆಕ್ಸ್ಟು ಅಧಿಕಾರಿಗೆ ಸಲಾಂ ಮಾಡಿ ಅವರು ಹೋಗ್ತಾರೆ. ಈ ಪ್ರಕ್ರಿಯೆಗೆ ದೀವಟಿಗೆ ಸಲಾಂ ಅಂತ ಹೆಸರು. ಇಲ್ಲಿ ಇದು ಯಾವಾಗಿಂದ ಆರಂಭವಾಗಿರ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಲಿಖಿತ ದಾಖಲೆಗಳು ಸಿಗೋದಿಲ್ಲ. ಯಾರು ಸ್ಟಾರ್ಟ್ ಮಾಡಿದ್ರು, ಯಾವಾಗ ಮಾಡಿದ್ರು ಗೊತ್ತಿಲ್ಲ. ಆದರೆ ನಮ್ಮ ದೇವಾಲಯದ ಕೈಪಿಡಿ ಅಂತ ಒಂದಿದೆ, ಅಂದರೆ ಮ್ಯಾನ್ಯುಯಲ್ ಅಂತ. ದೇವಾಲಯ ಹೇಗೆ ನಡಿಬೇಕು, ಯಾವ್ಯಾವ ಪೂಜೆ ನಡಿಬೇಕು ಅಂತಿದೆ. ಅದರಲ್ಲಿಯೂ ಕೂಡ ದೀವಟಿಗೆ ಸಲಾಮನ್ನು ಉಲ್ಲೇಖಿಸಲಾಗಿದೆ ಮತ್ತು ದೀವಟಿಗೆ ಸಲಾಂ ಅಂತಾನೆ ಉಲ್ಲೇಖಿಸಿದ್ದಾರೆ. ಮತ್ತು ಚಲುವರಾಯಸ್ವಾಮಿ ಯಾವಾಗೆಲ್ಲ ಕಲ್ಯಾಣಿಗೆ ಹೋಗ್ತಾರೋ ಅವರು ಊರಿನ ರಾಜಬೀದಿಗೆ ಬರುವಾಗ ಮತ್ತೆ ಅಲ್ಲಿ ಕೂಡ ಸಲಾಮನ್ನು ಮಾಡಲಾಗುತ್ತೆ. ಸೊ ಹೀಗೆ ದೀವಟಿಗೆ ಸಲಾಂ ಬಂದಿದೆ. ಬಟ್ ಜನಗಳೆಲ್ಲ ಏನು ಹೇಳೋದು ಅಂತಂದರೆ, ಈ ಸಲಾಂ ಪದ್ಧತಿ ಏನಿದೆ, ಈ ಸಲಾಂ ಪದ್ಧತಿ ಬಂದಿರೋದು ಟಿಪ್ಪು ಸುಲ್ತಾನನ ಆಳ್ವಿಕೆಯ ನಂತರ. ಕಾರಣ ಏನು ಅಂದರೆ ಸಲಾಂ ಅನ್ನೋದಕ್ಕೆ ಅದಕ್ಕೆ ಮುಂಚೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ. ಯಾಕೆಂದರೆ ಪರ್ಷಿಯನ್ ಭಾಷೆಯ ಆಡಳಿತವನ್ನು
ಅಥವಾ ಪರ್ಷಿಯನ್ ಭಾಷೆಗಳನ್ನು ಬಳಕೆಗೆ ತಂದಿದ್ದೆ ಆ ಕಾಲದಲ್ಲಿ. ಅದಕ್ಕೆ ಮುಂಚೆ ಮೈಸೂರು ಮಹಾರಾಜರು ಆಳ್ತಾ ಇದ್ರು. ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ್ದು ಹೊಯ್ಸಳರು. ಆ ಹೊಯ್ಸಳರ ನಂತರ ವಿಜಯನಗರದ ಅರಸರು ಅಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. ವಿಜಯನಗರದ ಆಳ್ವಿಕೆಯ ಅರಸರ ನಂತರ 1399ರಿಂದ